ಈ ದಿನ 2024ನೇ ಇಸ್ವಿಯನ್ನ ಯಶಸ್ವಿಯಾಗಿ ಮುಗಿಸಿ 2025ನೇ ಇಸ್ವಿಗೆ ದಾಪುಗಾಲು ಇಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದ ರೀತಿ ನಮ್ಮ ಅಮರಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಪರವಾಗಿ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಏನು 25 ವರ್ಷಗಳಿಂದ ನಮ್ಮ ಅಮರಜ್ಯೋತಿ ಶಾಲೆಯನ್ನ ಬೆಳೆಸಿ ಉಳಿಸಿರ್ತಕ್ಕಂಥ ಪೋಷಕರು, ನಮ್ಮೆಲ್ಲರ ಹಿತೈಷಿಗಳು ಎಲ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಒಂದು ಅಮರಜ್ಯೋತಿ ಶಾಲೆ 2025ಕ್ಕೆ 25 ವರ್ಷಗಳನ್ನ ತುಂಬಿ ಮತ್ತೆ 26ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಮುಳಬಾಗಲ್ ತಾಲೂಕಿನಲ್ಲಿ 25 ವರ್ಷಗಳ ಹಿಂದೆ ವಿದ್ಯೆ ನೀಡುವ ನಿಟ್ಟಿನಲ್ಲಿ ಬಹಳಷ್ಟು ಕಡಿಮೆ ವಿದ್ಯಾಸಂಸ್ಥೆಗಳಿದ್ವು. 25 ವರ್ಷಗಳಿಂದ ನಾವು ಕಾಲಿಟ್ಟಾಗ ನಮ್ಮ ಒಂದು ಶಾಲೆಯನ್ನ ಪ್ರೋತ್ಸಾಹಿಸಿ 25 ವರ್ಷಗಳಿಂದಲೂ ನಿರಂತರವಾಗಿ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಸದ್ಯದ ಪರಿಸ್ಥಿತಿನಲ್ಲಿ ಸುಮಾರು 18 ವರ್ಷಗಳಿಗೆ ಕಾಲದಿಂದ ಕೂಡ SSLC ಯಲ್ಲಿ 100ಕ್ಕೆ 100 ಫಲಿತಾಂಶವನ್ನ ನಮ್ಮ ಶಾಲೆ ಕೊಟ್ಟಿದೆ ಅಂತಂದ್ರೆ ನಿಜಕ್ಕೂ ಕೂಡ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಜನತೆಗೆ ತಿಳಿಸೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 2 ಬಾರಿ 625ಕ್ಕೆ 625 ಅಂಕಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಪಡೆದುಕೊಂಡಿರುವಂತ ಒಂದು ಕೀರ್ತಿ ಇದೆ. ಎಲ್ಲಾ ಸಂದರ್ಭದಲ್ಲಿ ಕೂಡ ನಮ್ಮ 10ನೇ ತರಗತಿಯಲ್ಲಿ ಮೆಜಾರಿಟಿ ಅಂದ್ರೆ ಡಿಸ್ಟಿಂಕ್ಷನ್ಸ್ ಮತ್ತು ಫಸ್ಟ್ ಕ್ಲಾಸ್ ಮಾತ್ರ ಬಂದಿರ್ತವೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಮತ್ತು ಪಾಸ್ ಕ್ಲಾಸ್ ಅನ್ನೋ ವಿಚಾರನೇ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಬೋಧಕ ವರ್ಗದವರು ಕೂಡ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಮ್ಮ ಬೋಧಕರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಏನು ನಮ್ಮಲ್ಲಿ ಉಪಾಧ್ಯಾಯರು, ಉಪನ್ಯಾಸಕರು, ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಎಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಕಷ್ಟಪಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾವು ಇವತ್ತು ಕೃತಜ್ಞತೆಗಳನ್ನ ತಿಳಿಸೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಹಾಗೇನೆ ಮುಂದಿನ ವರ್ಷ 2025ಕ್ಕೆ ನಮ್ಮಲ್ಲಿ ಈಗಾಗಲೇ ಪದವಿ ಪೂರ್ವ ಕಾಲೇಜು ಸೈನ್ಸ್ ಮತ್ತು ಕಾಮರ್ಸು, ಪದವಿ ಕಾಲೇಜು ಸೈನ್ಸ್ ಮತ್ತು ಕಾಮರ್ಸು ಇವೆರಡೂ ವಿಭಾಗಗಳು ಇರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಮುಂದೆ ಹಾಗೇನೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಇನ್ನೂ ಹೆಚ್ಚಿನ ಒಂದು ಕೋರ್ಸ್ಗಳನ್ನ ತಗೊಂಡು ನಮ್ಮ ಮುಳಬಾಗಲ್ ತಾಲೂಕು ಜನತೆಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ 2025ರಿಂದ ನಮ್ಮಲ್ಲಿ MBA, MCOM ಮತ್ತು BCA ಮತ್ತು BBA ಈ ಒಂದು ಕೋರ್ಸ್ಗಳನ್ನ ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಜನರಿಗೆ, ಸಾಮಾನ್ಯ ಜನರಿಗೆ ಎಟುಕೋ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ನಮ್ಮ ಆಡಳಿತ ಮಂಡಳಿ ದೃಷ್ಟಿಯಾಗಿದೆ. ಮತ್ತು ಇದರಿಂದ ನಮ್ಮ ತಾಲೂಕಿನ ಜನತೆ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು
ಎಲ್ಲರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗೂ ಹೊಸ ವರ್ಷಕ್ಕೆ ನಮ್ಮ ಒಂದು ಸ್ಕೂಲ್ ಮತ್ತು ಕಾಲೇಜಿನ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದಕ್ಕೂ ಕೂಡ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಬೆಳ್ಳಿ ಹಬ್ಬ మోస్ట్లీ ముందిన ವರ್ಷ తెచ్చి వాళ్ళకి ఎందుకు నేను అప్పుడే ఇయ్యండి అని చెప్తున్నాను. 25ನೇ ವರ್ಷದ ಇದನ್ನ ಆಚರಣೆಯನ್ನ ನಾವು ಮೋಸ್ಟ್ಲಿ ಜುಲೈ ಆಗಸ್ಟ್ ಅಲ್ಲಿ ಮಾಡಬೇಕು ಅಂತ ಇದ್ದೀವಿ. ಇದನ್ನ ಬಹಳ ಅದ್ದೂರಿಯಿಂದ ಮಾಡಬೇಕು ಅಂತಿದ್ದೀವಿ. ನಮ್ಮ ಹಳೆ ವಿದ್ಯಾರ್ಥಿಗಳನ್ನ, ನಮ್ಮ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ವಕೀಲರಾಗಿ, ಈಗಾಗಲೇ ಇಂಜಿನಿಯರ್ಗಳಾಗಿ ಮತ್ತೆ ಡಾಕ್ಟರ್ಗಳಾಗಿ ಮತ್ತೆ ಸಿವಿಲ್ ಸರ್ವಿಸ್ ಸೇವೆಯಲ್ಲಿ ಸೇರ್ಕೊಂಡು ಅನೇಕ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಅವರೆಲ್ಲರನ್ನೂ ಕೂಡ ಹಳೆ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಮತ್ತೆ ನಮ್ಮಲ್ಲಿ ಪಾಠ ಮಾಡಿರ್ತಕ್ಕಂಥ ಇನ್ನೂ ಅನೇಕರು ಬೇರೆ ಉದ್ಯೋಗಗಳಿಗೆ ಹೋಗಿದ್ದಾರೆ, ಅವ್ರನ್ನೂ ಸೇರಿಸ್ಕೊಂಡು ನಮ್ಮ 25 ವರ್ಷಗಳ ಒಂದು ಇದನ್ನ ಮುಂದಿನ ಜುಲೈ ಆಗಸ್ಟ್ ಸಂದರ್ಭದಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.